ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಮೇಕಪ್ಸ್ ಎಲ್ಲ ಎಷ್ಟು ಮೇಕಪ್ಸ್ ಹೋಗಿದೆ 1 ವೀಕಿಂದ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ನಾನು ಒಂದು ಸ್ವಲ್ಪ ಜ್ಯುವೆಲ್ರಿ ಕಲೆಕ್ಷನ್ಸ್ ತಗೊಂಡಿದ್ದೆ, ಅದನ್ನು ಇದ್ರಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಮಾಡ್ತೀನಿ ನೋಡಿ. ಇದು ಮೇಕಪ್ ನನ್ನ ಬರ್ತ್ಡೇ ದಿನ ಒಂದು ಮೇಕಪ್ಗೆ ಹೋಗಿದೆ ಅಂತ ಹೇಳಿದ್ನಲ್ವ, ಇದೇ ಮೇಕಪ್ಪೇ. ಮೆಚೂರ್ಡ್ ಫಂಕ್ಷನ್ದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಗೈಸ್. ಇದು ಫಿನಿಶಿಂಗ್ ಎಲ್ಲನೂ ಒಂದೊಂದು ಮೇಕಪ್ದು ನೀಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಫೋಟೋಸು ವಿಡಿಯೋಸ್ ಎಲ್ಲನೂ ನೋಡಿ. ಯಾವ ಮೇಕಪ್ ನಿಮ್ಗೆ ಇಷ್ಟ ಆಯಿತು, ಯಾವ ಮೇಕಪ್ ಚೆನ್ನಾಗಿದೆ ಅಂತೇಳ್ಬಿಟ್ಟು ಒಂದು ಕಾಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ ಗೈಸ್. ಇದು ನೋಡಿ ಲಾಸ್ಟ್ ಮೇಕಪ್ ಲುಕ್ ಹೆಂಗ್ ಬಂದಿದೆ ಅಂತ. ಅವ್ರಿಗೆ 2 ಲುಕ್ ಮಾಡಿದ್ದು. ಇದು ಫಸ್ಟ್ ಲುಕ್ ಮಾಡಿದೆ, ಮತ್ತೆ ಅವರ ಮಮ್ಮಿಗೆ ಅವ್ರ ಚಿಕ್ಕಿಗೆಲ್ಲ ಸ್ಯಾರಿ ಡ್ರಾಪು ಹೇರ್ ಸ್ಟೈಲ್ ಇತ್ತು, ಅದು ಮಾಡಿದೆ ಅವರಿಗೆ. ಆದರೆ ಅಷ್ಟು ಅವೆಲ್ಲ ವಿಡಿಯೋಸ್ ಏನೂ ಮಾಡಿಲ್ಲ. ಇವು ಹುಡುಗಿದ್ ಮಾತ್ರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಮೆಚೂರ್ಡ್ ಫಂಕ್ಷನ್ದು ಸಕ್ಕತ್ತಾಗಿ ಬಂದಿತ್ತು ಗೈಸ್ ಮೇಕಪ್ ಮಾತ್ರ. ಅವಳು ಫೇರ್ ಆಗಿ ಚೆನ್ನಾಗಿದ್ಲು. ಅವಳದು ಹೇರು ಅಷ್ಟೇ ತುಂಬ ಚೆನ್ನಾಗಿತ್ತು, ಲಾಂಗ್ ಆಗಿ ತಿಕ್ಕಾಗಿ ಚೆನ್ನಾಗಿ ಬಂತು. ಅದು ಹೇರ್ ಸ್ಟೈಲು ಅಷ್ಟೇ, ಮೇಕಪ್ಪು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಎಲ್ಲರೂ ಕೇಳಿದ್ರಂತೆ ಮೇಕಪ್ ತುಂಬ ಚೆನ್ನಾಗಿದೆ, ಯಾರು ಮಾಡಿದ್ದು ಅಂತ. ಹೇರ್ ಹೆಂಗಿರುತ್ತ ಹೇರ್ ಸ್ಟೈಲ್ ಆ ಥರ ಮಾಡ್ಬೋದು ನಾವು ಆರಾಮಾಗಿ. ಇವಳ್ದು ತುಂಬ ಚೆನ್ನಾಗಿತ್ತು, ಹೇರ್ಸ್ ಮಾತ್ರ ಚೆನ್ನಾಗಿ ಬಂತು. ಇದು ಮೇಕಪ್ ಮುಗಿಸ್ಕೊಂಡು ಆಮೇಲೆ ನಾನು ಮನೆಗೆ ಹೋಗಿದ್ದು. ಇದು 2 ಟೈಮ್ಸ್ ಇತ್ತಲ್ವಾ, ಅದರಿಂದನೇ ಲೇಟ್ ಆಯಿತು. ಇಲ್ಲ ಅಂದಿದ್ರೆ ಅವತ್ತು ಬೇಗ ಹೋಗ್ಬೋದಾಗಿತ್ತು. ಮತ್ತೆ ನಿಮಗೆ ನಾನು ಮಾಡಿರೋ ಮೇಕಪ್ಸಲ್ಲಿ ಯಾವ ಮೇಕಪ್ ಇಷ್ಟ ಆಯಿತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಇದರಲ್ಲಿ ಏನಿಲ್ಲ ಅಂದರೂ ಒಂದು 3 ಈವೆಂಟ್ಸ್ ಏನೋ ಇದೆ, ಹೋಗಿದ್ದೀನಿ. ಅದರಲ್ಲಿ ನೀವು ನೋಡ್ಬಿಟ್ಟು ನಿಮಗೆ ಯಾವ ಮೇಕಪ್ ಇಷ್ಟ ಆಗಿದ್ದು ಅಂತ ಹೇಳಿ. ಇದು ಟ್ರೆಡಿಷನಲ್ ಲುಕ್ ಮಾತ್ರ ಸಖತ್ತಾಗಿ ಬಂತು ಗೈಸ್. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫಸ್ಟ್ದು ಅಷ್ಟೇ ರೆಡ್ ಕಲರು, ಅದು ಸಖತ್ತಾಗಿ ಕಾಣಿಸ್ತಾ ಇತ್ತು. ಮತ್ತು ಈ ಮೇಕಪ್ ಅಂತೂ ಇದು ಲೆಹೆಂಗಾ ಹಾಕೊಂಡಿದ್ದು, ಇದಕ್ಕೂ ಅಷ್ಟೇ ಸಖತ್ತಾಗಿ ಬಂದಿದೆ. ಮೇಕಪ್ ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ಲೈಟ್ ಮೇಕಪ್ಪೇನೆ, ಜಾಸ್ತಿ ಓವರ್ ಆಗಿಲ್ಲ, ಸಿಂಪಲ್ ಆಗಿ ಚೆನ್ನಾಗಿತ್ತು. ಮತ್ತೆ ನನ್ನ ಬರ್ತ್ಡೇಗೆ ನನ್ನ ಫ್ರೆಂಡ್ಸ್ ಕೇಕ್ ಎಲ್ಲ ಕಟ್ ಮಾಡಿದ್ರಲ್ಲ, ಅವ್ರಿಗೊಂದು ಸಣ್ಣದಾಗಿ ಪಾರ್ಟಿ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನ್ ವೆಜ್ ಏನಾದರೂ ಪಾರ್ಟಿ ಕೊಡೋಣ. ಸುಮ್ಮನೆ ಹೋಟೆಲ್ಗೆಲ್ಲ ಬರಲ್ಲ ಅವರು, ಅದಕ್ಕೆ ಮನೇಲೇ ಮಾಡೋಣ ಅಂತ ಹೇಳ್ಬಿಟ್ಟು ಬಿಗ್ ಮಾರ್ಕೆಟ್ಗೆ ಹೋಗಿದ್ದೆ. ಬಿಗ್ ಮಾರ್ಕೆಟ್ಗೆ ಹೋಗಿದ್ರೆ ನನ್ನ ಮಗಳು ನೋಡಿ ಅಲ್ಲಿ ಸ್ಮೆಲ್, ಫಿಶ್ದೆಲ್ಲ ಸ್ಮೆಲ್ ಇತ್ತಲ್ವಾ, ಅದಕ್ಕೆ ಮೂಗು ಮುಚ್ಕೊಂಡು ಓಡೋದು ಹೊರಗಡೆಗೆ. ಅಲ್ಲಿ ಹೋಗ್ಬಿಟ್ಟು ಏನೇನು ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡೆ ಬಿಗ್ ಮಾರ್ಕೆಟಲ್ಲಿ. ತಗೊಂಡು ಅಲ್ಲೇ ನನ್ನ ಚಿಕನ್ ಯಾವಾಗ್ಲೂ ಅಲ್ಲೇ ತಗೊಳ್ಳೋದು. ಅಲ್ಲೊಂಥರ ಚೆನ್ನಾಗಿರುತ್ತೆ, ಅಂದರೆ ಚಿಕನ್ ಸಾಫ್ಟ್ ಆಗಿರುತ್ತೆ, ತಿನ್ನಕ್ಕೆಲ್ಲನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ನಾನು ಬಿಗ್ ಮಾರ್ಕೆಟ್ಗೆ ಹೋಗ್ತೀನಿ. ಮತ್ತೆ ಅಲ್ಲಿಂದ ಒಂದು ಸ್ವಲ್ಪ ಇನ್ನೂ ಏನೇನೋ ಬೇಕಿತ್ತು ತರಕಾರಿ ಎಲ್ಲನೂ, ಅದೆಲ್ಲನೂ ತಗೊಂಡು ಆಮೇಲೆ ನಾವು ಮನೆಗೆ ಹೋಗಿದ್ದು. ಬಿಗ್ ಮಾರ್ಕೆಟಲ್ಲಿ ಅವತ್ತು ವ್ಯಾಲೆಂಟೈನ್ಸ್ ಡೇಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ಅಂದರೆ ಏನು ಗಿಫ್ಟ್ ಕೊಡ್ತಾರಲ್ವಾ, ಆ ಪ್ರಾಡಕ್ಟ್ಸ್ ಎಲ್ಲನೂ ಸಕ್ಕತ್ತಾಗಿದ್ವು. ಆದರೆ ಯಾವುದೂ ವಿಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೆ ವಿಡಿಯೋ ಮಾಡೋದೇನೆ. ನಾನು ಇದಕ್ಕೆ ಏನೇನು ಬೇಕೋ ಅದನ್ನ ಮಾತ್ರ ತಗೊಂಡೆ. ವ್ಯಾಲೆಂಟೈನ್ಸ್ ಡೇಗೆ ಹೆಂಗೂ ಯೂಸ್ ಆಗುತ್ತೆ, ಮಾಡ್ಕೊಳ್ಳೋಣ ವಿಡಿಯೋ ಅಂತ ಮಾಡ್ಕೊಂಡೇ ಇಲ್ಲ. ಆದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಏನೋ ಮಾಡ್ಕೊಂಡಿದ್ದೀನಿ ವಿಡಿಯೋ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ವಿಡಿಯೋಸ್ ಎಲ್ಲ ಏನೂ ಮಾಡಿಲ್ಲ. ತುಂಬ ಚೆನ್ನಾಗಿತ್ತು ಅಲ್ಲಿ ಐಟಮ್ಸ್ ಎಲ್ಲನೂ. ನಾನು ತಗೊಬೇಕಾಗಿತ್ತು. ನಾನು ನನ್ನ ಹಸ್ಬೆಂಡ್ಗೆ ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೆ, ಆದರೆ ಏನೂ ಆಗಲಿಲ್ಲ. ಆ ಟೈಮ್ಗೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನೋಡಿ ಮಾವಿನಕಾಯಿ ನೋಡಿದ್ರೆ, ನಂಗೆ ಮಾವಿನಕಾಯಿ ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ ಗೈಸ್. ತುಂಬ ಇಷ್ಟ ಮಾವಿನಕಾಯಿ. ಆದರೆ KG ಎಷ್ಟು ಅಂತ ಕೇಳ್ಬಿಟ್ಟು ಮಾವಿನಕಾಯಿ ಮೇಲೆ ಇಷ್ಟ ಇದ್ದಿದ್ದು ಬಿಟ್ಬಿಟ್ಟೆ, ನಾನು ತಗೊಂಡಿಲ್ಲ. ನೋಡಿ ಇದು ಟೆಡೀಸ್ ಮಾತ್ರ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನೂ ರೋಸು ಮತ್ತೆ ಹಾರ್ಟ್ ಥರ ಎಲ್ಲ ಏನೇನೋ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ಮತ್ತೆ ಅದು ಬಿಗ್ ಮಾರ್ಕೆಟಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಇದು ಗೋಲ್ಗಪ್ಪ ನೋಡಿದ್ವಿ. ಇದು ಅಷ್ಟೇ ನನ್ನ ಫೇವ್ರೆಟ್ಟು. ಎಲ್ಲಾದರೂ ಇರಲಿ ಇದನ್ನ ಹೋಗ್ಬಿಟ್ಟು ನಾನು ತಿನ್ಕೊಂಡು ಬರ್ತೀನಿ. ಗೋಲ್ಗಪ್ಪ ಚೆನ್ನಾಗಿರುತ್ತೆ, ತುಂಬ ಇಷ್ಟ ನನಗಿದು. ಪಾನಿಪುರಿ ಗೋಲ್ಗಪ್ಪ ಎರಡೂ ಒಂದೇ.
ತುಂಬ ಇಷ್ಟ ಆಗುತ್ತೆ ಲಾಸ್ಟಲ್ಲಿ. ಮತ್ತೆ ಇದು ಚುಕ್ಕ ಅಂತ ಕೊಡ್ತಾರಲ್ಲ, ಅದನ್ನೇ ಸಪ್ರೇಟಾಗಿ ಒಂದು ಪ್ಲೇಟು ತಗೋತೀನಿ. ಅದು ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಮತ್ತೆ ಅದು ಅವತ್ತು ಪಾರ್ಟಿ ಎಲ್ಲ ಮುಗೀತು. ಪಾರ್ಟಿ ಎಲ್ಲ ಮುಗಿಸ್ಕೊಂಡಿದ್ದು ನೆಕ್ಸ್ಟ್ ಡೇ ಇನ್ನೊಂದು ಕಡೆ ಮೇಕಪ್ ಇತ್ತು, ಹೋಗಿದ್ದೆ ನಾನು. ದೇವನಹಳ್ಳಿ ಹತ್ರ ಇದು ಒಂದು ಆವತಿ ಅಂತ ಇದೆ, ಅಲ್ಲಿ ಇರೋದು ಫಂಕ್ಷನು. ಹೋಗಿದ್ದೆ, ಚೌಟ್ರಿ ಅಲ್ಲೇ ಇದ್ದಿದ್ದು. ಅಲ್ಲಿಗೆ ಹೋಗಿ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಈ ನಡುವೆ ಸ್ವಲ್ಪ ಸ್ಟೋರೇಜ್ ಅದು ಇದು ಇರೋದ್ರಿಂದ ಮತ್ತೆ ವಿಡಿಯೋಸ್ ಮಾಡ್ಕೊಳ್ಳೋಕ್ಕೂ ಅಷ್ಟೊಂದು ಆಗಲ್ಲ ಗೈಸ್. ಯಾರಾದರೂ ಒಬ್ರು ಹೆಲ್ಪಿಗಿದ್ರೆ ವಿಡಿಯೋಸ್ ಮಾಡ್ಬೋದು. ಅದರಿಂದ ಎಷ್ಟೊಂದು ವಿಡಿಯೋಸ್ ನಾನು ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಈ ನಡುವೆ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಬೇಗ ಕೆಲಸ ಬೇಗ ಮುಗಿಸ್ಬೇಕು ಅಂತ ನಾನು ವಿಡಿಯೋಸ್ ಮಾಡಕ್ಕೆ ಹೋಗ್ತಾ ಇಲ್ಲ. ಇದು ಅಷ್ಟೇ ಗೈಸ್, ತುಂಬಾ ಚೆನ್ನಾಗಿ ಬಂತು ಮೇಕಪ್. ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇವರು ನನಗೆ ಒಬ್ರು ನನ್ನ ಫ್ರೆಂಡ್ ಇಂದ ಗೊತ್ತಾಗಿದ್ದು, ಅವರಿಗೆ ಸಜೆಸ್ಟ್ ಮಾಡಿದ್ರಂತೆ. ಅವರು ದೇವನಹಳ್ಳಿಯವರು, ನನ್ನ ಸಿಸ್ಟರ್ ಆಗ್ಬೇಕು ಅವರು ಇವ್ರಿಗೆ ಸಜೆಸ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂತು, ಅವ್ರಿಗೂ ತುಂಬಾ ಖುಷಿ ಆಯ್ತು. ಇವು ಹುಡುಗಿ ಬಂದು ಗುಲ್ಬರ್ಗ ಇಂದ, ಹುಡುಗದು ದೇವನಹಳ್ಳಿ ಅಂತೆ. ದೇವನಹಳ್ಳಿ ಹತ್ರ ಯಾವುದೋ ಊರು ನೋಡಿ. ಅವ್ರು ಅಲ್ಲಿಂದ ಯಾರನ್ನೂ ಕರೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಗೊತ್ತಿರೋರ್ಗೆ ಹೇಳಿದ್ರಲ್ವಾ, ಅವರು ನನಗೆ ಸಜೆಸ್ಟ್ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್. ಒಬ್ರು ಅಷ್ಟೇ ಒಂದು ಮಾತು ಹೇಳಂಗಿರ್ಲಿಲ್ಲ, ತುಂಬ ಚೆನ್ನಾಗಿತ್ತು. ನೀವೇ ನೋಡಿ ಲಾಸ್ಟ್ ಲುಕ್ಕು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹುಡುಗಿಗೆ ನಾನು ಅವ್ರಿಗೆ ಗೊತ್ತಿಲ್ದಿರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ ಮೇಕಪ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಕೇಳಿದೆ ಸುಮ್ಮನೆ ನಾರ್ಮಲ್ ಆಗಿ. ಅವರು ಏನು ರಿವ್ಯೂ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಅವ್ರಿಗೆ ಗೊತ್ತಿಲ್ಲ, ಆದರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಫೈನಲ್ ಲುಕ್ಕು ಸಕ್ಕದಾಗಿ ಬಂದಿತ್ತು ಗೈಸ್. ಆದರೆ ಅರ್ಜೆಂಟ್ ಮಾಡಿದ್ರು ಇವರು, ಬೇಗನೆ ಕರೆದಿದ್ರು, ಅದು ಸ್ವಲ್ಪ ಲೇಟ್ ಆಗ್ಬಿಡ್ತು. ಮೇಕಪ್ ಇಷ್ಟ ಆಯ್ತಾ? ಹೆಂಗಿತ್ತು? ಚೆನ್ನಾಗಿತ್ತು ಅಲ್ವಾ? ಚೆನ್ನಾಗಿದೆ. ಸಣ್ಣ ಆಗ್ಬಿಟ್ಟಿದ್ದಾರೆ, ತಿನ್ನದೇ ಇಲ್ಲ, ಸ್ವಲ್ಪ ಹೋಗ್ಬಿಟ್ಟಿದ್ದಾರೆ. ಬಟ್ ಏನು ಕಾಣಿಸ್ತಿಲ್ಲ ಮೇಕಪ್ ಅಲ್ಲೆಲ್ಲ ಫುಲ್ ಚೆನ್ನಾಗಿ ಕಾಣಿಸ್ತಿಲ್ಲ. ನನ್ನ ಫ್ರೆಂಡ್ ನನಗೂ ರೆಫರ್ ಮಾಡಿ, ನನಗೂ ಗೊತ್ತಿರಲಿಲ್ಲ. ನೋಡಿ ಗೈಸ್, ಅವರು ಹೇಳಿದ್ರಲ್ವ ಮೇಕಪ್ ಇಷ್ಟ ಆಯ್ತಂತೆ. ಮತ್ತೆ ಇದು ಮುಹೂರ್ತಮ್ಗೆ ಬೆಳಗ್ಗೆನೆ 4 ಗಂಟೆಗೆ ಎದ್ದು ರೆಡಿ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಮುಹೂರ್ತ ಇದ್ದಿದ್ದು, ಅದರಿಂದ ಬೇಗ ಎದ್ದು ರೆಡಿ ಮಾಡಿದೆ. ಇದು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೇಕಪ್ಪು, ಸಖತ್ತಾಗಿ ಕಾಣಿಸ್ತಾ ಇತ್ತು. ನನಗೆ 5 ಗಂಟೆಗೆ ಮೇಕಪ್ ಮುಗಿದ್ಬಿಡ್ತು. ನಾನು ಅಲ್ಲಿ ಕುತ್ಕೊಂಡು ಏನು ಮಾಡಲಿ ಅಂತ ನಮ್ಮ ಅಪ್ಪಗೆ ಫೋನ್ ಮಾಡಿದೆ. ದೇವನಹಳ್ಳಿ ಅಲ್ವಾ, ನಮ್ಮದು ದೇವನಹಳ್ಳಿನೇ. ದೇವನಹಳ್ಳಿಗೆ ಒಂದು 5-6 ಕಿಲೋಮೀಟರ್ಸ್ ಇರ್ಬೋದೇನೋ ಅಷ್ಟೇ. ನಮ್ಮ ಅಪ್ಪಗೆ ಫೋನ್ ಮಾಡಿದೆ ನಾನು. ನಮ್ಮಪ್ಪ ಬೇಗ ಎದ್ದಿರ್ತಾರೆ, ಯಾವಾಗಲೂ ಅಷ್ಟೇ 4 ಗಂಟೆಗೆಲ್ಲ ಎದ್ಬಿಟ್ಟಿರ್ತಾರೆ. ಅದಕ್ಕೆ ಫೋನ್ ಮಾಡಿದೆ, ಬರ್ತೀಯಾ ಈ ಥರ ಮೇಕಪ್ ಮುಗೀತು ಅಂತ. ಬಂದು ಕರ್ಕೊಂಡು ಹೋದ್ರು. ಚಳಿ ಅಂದ್ರೆ ಚಳಿ, ಸಖತ್ ಚಳಿ. ಒಳಗಡೆ ಗೊತ್ತಾಗ್ಲಿಲ್ಲ, ಹೊರಗಡೆ ಬಂದ್ರೆ ಸಖತ್ ಚಳಿ ಇತ್ತು. ಮತ್ತೆ ಅವತ್ತು ನಮ್ಮಪ್ಪ ಫ್ರೆಂಡ್ ಇದಾರಲ್ವಾ, ಅವ್ರದ್ದು ಮಗಳದು ಮದ್ವೆ ಇತ್ತು. ಬಳೆ ಶಾಸ್ತ್ರಕ್ಕೆ ಕರೆದಿದ್ರು. ನಾನು ನಮ್ಮಮ್ಮ ಇಬ್ರು ಹೋಗ್ಬಿಟ್ಟು ಬಳೆ ಹಾಕೊಂಡು ಬರ್ತಾ ಇದ್ದೀವಿ. ನೋಡಿ, ಬಳೆ ಹಾಕೊಂಡಿದ್ದೀನಿ, ಚೆನ್ನಾಗಿತ್ತು. ಮತ್ತೆ ಅವತ್ತೇನೆ ಜಾತ್ರೆ ಇದ್ದಿದ್ದು. ಜಾತ್ರೆ ವ್ಲಾಗ್ ನೋಡಿರ್ತೀರ ಅನ್ಕೋತೀನಿ. ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ, ಜಾತ್ರೆ ವಿಡಿಯೋ ಹಾಕಿದ್ದೀನಿ ನಾನು. ಅವತ್ತು ಹೆಂಗಿತ್ತು ಜಾತ್ರೆ ಅಂತ ಹೇಳ್ಬಿಟ್ಟು. ಅವತ್ತು ಹಂಗೆ ಹೋಗಿ ಜಾತ್ರೆ ಎಲ್ಲ ಚೆನ್ನಾಗಿತ್ತು ಗೈಸ್. ಅವತ್ತೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮಾಡಿಕೊಂಡು ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ನನ್ನ ಹಸ್ಬೆಂಡ್ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಅವ್ರು ಬರೋವರೆಗೂ ಎಳ್ನೀರಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋದೆ. ನಾನು ನಮ್ಮಮ್ಮ ಇಬ್ರು ಎಳ್ನೀರು ಕುಡಿಯೋಣ ಅಂತ ಹೋಗ್ಬಿಟ್ಟು ಎಳ್ನೀರು ಕುಡಿತಾ ಇದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರ ಜೊತೆ ಬರ್ತಾ ಇದ್ದೀನಿ ಕಾರಲ್ಲಿ. ಅವ್ರು ಬಂದು ನನಗೆ ಡ್ರಾಪ್ ಮಾಡಿಬಿಟ್ಟು ಹೋದ್ರು. ನಾನು ಗಾಡಿಯಲ್ಲಿ ಹೋಗಿರಲಿಲ್ಲ, ಹೋಗ್ಬೇಕಾದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ಕ್ಯಾಬ್ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಇವ್ರು ಫೋನ್ ಮಾಡಿದರು. ಅವರು ಇದೇ ಕಡೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಂಗೆ ಬಂದು ಪಿಕಪ್ ಮಾಡಿಕೊಂಡು ನನಗೆ ಡ್ರಾಪ್ ಮಾಡಿಬಿಟ್ಟು ಹೋದರು. ಮತ್ತು ನಾನು ಮನೆಗೆ ಬಂದು ಅವತ್ತು ಫುಲ್ಲು ರೆಸ್ಟ್ ಮಾಡಿದೆ. ಮತ್ತು ವ್ಯಾಲೆಂಟೈನ್ಸ್ ಡೇ ದಿನ ನಾನು ಇರಲಿಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ನನಗೆ ವಿಶ್ ಮಾಡ್ತಾ ಇದ್ದಾರೆ, ನೀವೇ ನೋಡಿ. మమ్మ చెప్పమ్మా ఇవిడేమో చెప్పి నువ్వు. ಗೈಸ್, ನನ್ನ ಹಸ್ಬೆಂಡ್ ನನಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ಮಾಡ್ಕೊಂಡಿದ್ದ ತಕ್ಷಣ ಸುಮ್ಮನೆ ಆಗೋದು. ಹೇಳು. ಪ್ರೇಮಿಗಳು ದಿನಾಚರಣೆಯ ಶುಭಾಶಯಗಳು. ನಂಗೆ ಇಂಗ್ಲೀಷಲ್ಲಿ ಹೇಳು. ಇಂಗ್ಲೀಷ್ ಅವರಲ್ಲ ನಾವು. ಅವಾಗ ಹೇಳ್ದೆ ನೀನು. ನಾವು ಅಚ್ಚ ಕನ್ನಡದ ಕೂಸು. ನೀನು ಹೇಳಪ್ಪ, ಪರವಾಗಿಲ್ಲ.
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ದಲ್ಲ, ಇನ್ನೊಂದ್ಸತಿ ಹೇಳು. ನಾನು ಹೇಳ್ಕೊಡ್ತೀನಿ, ಹೇಳು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಾನು ಇಂಗ್ಲೀಷ್ ಗೊತ್ತಾಗಿಲ್ಲ. ಏನಿದು ಸ್ವೀಟ್ ತಂದಿದ್ದಾರೆ ವ್ಯಾಲೆಂಟೈನ್ಸ್ ಡೇಗೆ. ಕಾಂತಿ ಸ್ವೀಟ್ಸ್. ಆಲ್ರೆಡಿ 1 2 3 ಸ್ಟಾರ್ಟ್. ಬರೀ ಲಡ್ಡು. ಐ ಡೋಂಟ್ ಲೈಕ್ ಮೋತಿಚೂರು ಲಡ್ಡು. అట్లా ఎత్తుకొనొద్దిత లైన్ బై లైన్. ఇట్లా పిస్తా ఉంది. పిస్తాను అడ్డొచ్చు. ఏదను ఉంది చూడి. ನನಗೆ ಇಷ್ಟ ಇಲ್ಲ ಮಾಮ, ನಾನು ತಿನ್ನಲ್ಲ. ನನ್ನ ಫೇವರೇಟ್. ನಿನ್ನ ಫೇವರೇಟ್ ಅದು ನೀನೇ ತಿನ್ನು, ನಂಗೆ ಬೇಡ. ಐ ಡೋಂಟ್ ಲೈಕ್. ನಾನು ಇಷ್ಟ ತಾನೆ ನಿನಗೆ? ಇಲ್ಲ, ನೀನೇ ಇಷ್ಟ ಅಂತ ಯಾರು ಹೇಳಿದ್ದು? ಓ ಇಲ್ಲ ಇಲ್ಲ, ಎತ್ ಪಾರೆ ಪಾಪ ಪಾರೆ ಪಾಪ. ನೀನು ತಿನ್ನಲೇದಂತೆ నేను వద్దా? నేను తింగుడుదా? ತಿನ್ನು ತಿನ್ನು ತಿನ್ನು. ಮತ್ತೆ ವ್ಯಾಲೆಂಟೈನ್ಸ್ ಡೇ ದಿನ ಎಲ್ಲೂ ಹೋಗಿಲ್ವಲ್ಲ, ಅದಕ್ಕೆ ನೆಕ್ಸ್ಟ್ ಡೇ ನಾನು ಊರಿಂದ ಬಂದಾಗ ಅವತ್ತು ಎಲ್ಲಾದರೂ ನೈಟು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಪ್ರಿಯಾಂಕಾ 4 ಜನನೂ ಹೋಗಿದ್ವಿ. ಹೋಗ್ಬಿಟ್ಟು ಒಂದು ಸ್ವಲ್ಪ ವೆಜ್ಜೇ, ನಾನ್ ವೆಜ್ಜಿಗೆ ಹೋಗಿಲ್ಲ, ವೆಜ್ಜೇ ಸ್ವಲ್ಪ ತಿನ್ಕೊಂಡು ಬಂದ್ವಿ. ನನ್ನ ಮಗಳಿಗೆ ಸಿಂಗಾಪುರ್ ಫ್ರೈಡ್ ರೈಸು ತೊಗೊಂಡ್ಲು, ಅದು ಚೆನ್ನಾಗಿಲ್ಲಂತೆ, ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ತಿಂದೇ ಇಲ್ಲ. ಅದರಲ್ಲಿ ಅವರು ಆಪಲ್ ಎಲ್ಲ ಹಾಕಿ ಮಾಡಿದ್ರು ಗೈಸ್, ಅದೊಂಥರ ಚೆನ್ನಾಗಿರಲಿಲ್ಲ, ಒಂಥರ ಆಯಿತು. ಮತ್ತು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬಂದ್ವಿ. ಮತ್ತು ನೆಕ್ಸ್ಟ್ ಡೇ ಒಂದು ಮೇಕಪ್ ಇತ್ತು. ನಾನು ಬಳೆ ಶಾಸ್ತ್ರಕ್ಕೆ ಹೋಗಿದ್ನಲ್ಲ, ಬಳೆ ಎಲ್ಲ ತೊಡ್ಸ್ಕೊಳಕ್ಕೆ. ನಮ್ಮಪ್ಪ ಫ್ರೆಂಡ್ ಮಗಳದೇ ಮದುವೆ ಅಂತ ಹೇಳಿದ್ನಲ್ಲ, ಇವರು ನಮ್ಮ ರಿಲೇಟಿವ್ಸೇ, ನಮ್ಮ ರಿಲೇಟಿವ್ಸು ಆಗಬೇಕು. ಮತ್ತು ನಮ್ಮಪ್ಪ ಕ್ಲೋಸ್ ಫ್ರೆಂಡ್ ಅವ್ರ ಮಗಳೇ. ಮೇಕಪ್ಪಿಗೆ ನನಗೆ ಹೇಳಿದರು, ಸರಿ ಅಂತ ಅಲ್ಲಿ ಹೋಗಿದ್ನಲ್ಲ, ನೈಟ್ ಅಲ್ಲೇ ಇದ್ದೆ ನಾನು ರೆಡಿ ಆಗ್ಬಿಟ್ಟು ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡು. ನನ್ನ ತಮ್ಮನೂ ಬಂದಿದ್ದಾನೆ ನೋಡಿ ಮದುವೆಗೆ. ನಾನು ನನ್ನ ತಮ್ಮ ಅಲ್ಲೇ ಇದ್ದು, ಅವನು ಒಂದು 10 ಗಂಟೆ ಇದ್ದ ಅಷ್ಟೇ. ಆಮೇಲೆ ಅವನು ಮನೆಗೆ ಹೊರಟೋದ. ನಮ್ಮ ಅಪ್ಪನೂ ಬಂದಿದ್ರು, ನಮ್ಮ ಅಪ್ಪನೂ ಅಷ್ಟೇ ಇದ್ದರು ರಾತ್ರಿವರೆಗೂ. ಮತ್ತು ನೆಕ್ಸ್ಟ್ ಡೇ ನಮ್ಮ ಅಪ್ಪನೂ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ನೈಟೇ ಹೋದರು. ನಾನು ನೈಟ್ ಅಲ್ಲೇ ಇದ್ದೆ. ಅಲ್ಲೇ ಇದ್ಕೊಂಡು ಮನೆಯವ್ರ ಜೊತೆನೆ ಫಂಕ್ಷನಲ್ಲಿ ಎಂಜಾಯ್ ಮಾಡಿದ್ವಿ. ಮದುವೆ ಮೇಕಪ್ ಅಷ್ಟೇ ತುಂಬ ಚೆನ್ನಾಗಿ ಬಂತು. ರಿಸೆಪ್ಷನ್ ಲುಕ್ಕು ಅಷ್ಟೇ, ಮುಹೂರ್ತಮ್ ಲುಕ್ಕು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಹೇಳ್ತಾರಲ್ವಾ, ತುಂಬ ಚೆನ್ನಾಗಿ ಮಾಡಿದ್ಯಾ, ಒಂಥರ ಖುಷಿ ಆಗುತ್ತೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ ತಕ್ಷಣ. ಹುಡುಗಿನೂ ಅಷ್ಟೇ ಚೆನ್ನಾಗಿದ್ಲು. ಹೆಂಗೆ ಮೇಕಪ್ ಮಾಡಿದ್ರು ಅವಳಿಗೆ ಚೆನ್ನಾಗಿ ಕೂತ್ಕೋತಾ ಇತ್ತು, ಪರವಾಗಿಲ್ಲ, ಚೆನ್ನಾಗೆಲ್ಲ ಬಂದಿತ್ತು ಮೇಕಪ್ಪು. ನನಗೂ ಖುಷಿ ಆಯಿತು. ಏನೇ ಆಗಲಿ, ನಾವು ಎಷ್ಟು ಕಷ್ಟಪಟ್ಟು ಮೇಕಪ್ ಮಾಡಿರ್ತೀವಿ, ಅದರಿಂದ ನಮ್ಗೆ ಏನೇ ಪೇನ್ ಬಂದಿರಲಿ, ಬ್ಯಾಕ್ ಪೇನ್ ಬಂದಿದ್ರು ಮೇಕಪ್ ಚೆನ್ನಾಗಿದೆ ಅಂದಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಮತ್ತು ಇದು ನೆಕ್ಸ್ಟ್ ಡೇ ನಾನು ಜ್ಯುವೆಲ್ರಿ ತಂದಿದ್ನಲ್ವ, ಅದನ್ನು ರಿಟರ್ನ್ ಕೊಡೋಕ್ಕೆ ಅಂತ ಹೋಗಿದ್ದೆ. ಆವಾಗ ಹೊಸದು ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ರು ಸಾಯಿ ಜ್ಯುವೆಲ್ರಿ ಅವರು. ಅಲ್ಲಿಗೆ ಹೋಗಿದ್ನಲ್ವ, ಹಂಗೆ ನೋಡ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು. ಇಲ್ಲಿ ಎಲ್ಲ ನಾನು ಎಷ್ಟು ಐಟಮ್ ತೊಗೊಂಡಿದ್ದೀನಿ ಗೊತ್ತಾ, ಇಲ್ಲಿ ನನಗಿಷ್ಟ ಆಯ್ತದು. ಅದಕ್ಕೆ ಒಂದು ಸ್ವಲ್ಪ ನಾನು ಕಲೆಕ್ಷನ್ಸ್ ತೊಗೊಂಡೆ, ಹೊಸವು ಬಂದಿತ್ತು. ಸ್ವಲ್ಪ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ಇದೇ ತುಂಬ ಲೆಂತ್ ಆಗಿಬಿಡುತ್ತೆ, ನಿಮಗೂ ಬೋರ್ ಆಗಿಬಿಡುತ್ತೆ ನೋಡೋಕ್ಕೆ. ಅದರಿಂದ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಯಾರಾದರೂ ತಗೋಬೇಕು ಹೊಸದು ಕಲೆಕ್ಷನ್ಸ್ ಅಂತ ಅನ್ನೋರು ಇದ್ರೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಇದು ಎಷ್ಟು ಪ್ರಿಟಿಯಾಗಿತ್ತು, ನಾನು ವೇರ್ ಮಾಡಿದ್ನಲ್ವಾ, ನಂಗೆ ತುಂಬ ಇಷ್ಟ ಆಯ್ತು ಅದು. ಮತ್ತೆ ನಾನು ಇನ್ನೂ ಒಂದು ನೋಡಿದೆ, ಆದರೆ ಅದನ್ನು ತೊಗೊಂಡಿಲ್ಲ, ನಾನು ಇನ್ನೊಂದು ತೊಗೊಂಡೆ, ಅದು ಸಕ್ಕತ್ತಾಗಿದೆ, ಅದನ್ನು ತೊಗೊಂಡೆ. ಮತ್ತೆ ಎಲ್ಲಾನು ಅಷ್ಟೇ ಗೈಸ್, ಕಲೆಕ್ಷನ್ಸ್ ಎಲ್ಲ ಹೊಸ ಕಲೆಕ್ಷನ್ಸ್ ಬಂದಿತ್ತು. ನೋಡ್ತಾ ಇದ್ರೆ ತಗೋಬೇಕು ಅನಿಸ್ತಾನೆ ಇರುತ್ತೆ. ಗೋಲ್ಡ್ ಅಂತೂ ಇವಾಗಿನ ರೇಟಲ್ಲಿ ಗೋಲ್ಡ್ ಅಂತೂ ತಗೊಳಕ್ಕಾಗಲ್ಲ. ಈ ಥರ ಆರ್ಟಿಫಿಷಿಯಲ್ದನೇ ತಗೊಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಇದನ್ನೇ ಹಾಕ್ಕೊಳ್ಳೋಕ್ಕೆ. ನಂಗಂತೂ ಸಖತ್ ಇಷ್ಟ ಆಯಿತು. ನಾನೊಂದು ಅಷ್ಟು ಕಲೆಕ್ಷನ್ಸ್ ತೊಗೊಂಡಿದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ನೋಡಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದರೆ ಹೋಗಿ ತಗೊಳ್ಳಿ. ಇದು ಅವಲಹಳ್ಳಿಯಲ್ಲಿರೋದು. ಈ ಜ್ಯುವೆಲ್ರಿ ಅಡ್ರೆಸ್ ಬೇಕು ಅಂದರೆ ನಾನೊಂದು ಇದ್ರದ್ದೇ ಒಂದು ಸಪ್ರೇಟಾಗಿ ವ್ಲಾಗ್ ಮಾಡಿದ್ದೀನಿ, ಅದರಲ್ಲಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು.
ಓಕೆ, ನೋಡಿದ್ರಲ್ವಾ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.